ಹೆಲೋ ಎವ್ರಿವಾನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಎಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 82 ಇಂದಿನ ಸಂಚಿಕೆಯಲ್ಲಿ. ನಾನು ನನ್ನ ಹೆಂಡತಿಗಾಗಿ ಇಷ್ಟು ಖರ್ಚು ಮಾಡಿಲ್ಲ ಅಂದರೆ ನಾನು ದುಡ್ದಿದ್ದು ವ್ಯರ್ಥ ಅಲ್ವಾ? ನನ್ನ ದುಡ್ಡು, ನನ್ನ ಶ್ರಮ ಎಲ್ಲ ನನ್ನವಳಿಗಾಗಿ. ಅವಳಿಗೆ ನನ್ನ ಜೊತೆ ಕಂಫರ್ಟಾಗಿ ಇರೋದಕ್ಕಾಗಿಲ್ಲ ಅಂದರೆ ನಾನು ಏನು ದುಡಿದು ಏನು ಪ್ರಯೋಜನ? ನಾನು ಒಂದು ದಿನಕ್ಕೆ ಅವಳನ್ನು ಸುಖವಾಗಿ ನೋಡಿಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇನ್ನು ನನ್ನ ಜೊತೆ ಲೈಫ್ ಲಾಂಗ್ ಇನ್ಯಾವ ಭರವಸೆಯಲ್ಲಿ ನನ್ನ ಜೊತೆ ಇರ್ತಾಳೆ ಎಂದ ಉಪ್ಪು ಮೇಲೆ ಮಾಡಿ. ವಿರಾಟ್ನ ಅರ್ಥಪೂರ್ಣ ಮಾತುಗಳನ್ನು ಕೇಳಿದ ಶ್ರೀ ಮನಸ್ಸಲ್ಲಿ ಒಂದು ರೀತಿ ಫೀಲ್ ಆಯಿತು. ಇಂದೊಮ್ಮೆ ಅವನೇಗಿದ್ದ, ಈಗ ಅವನು ತನಗಾಗಿ ಹೇಗೆಲ್ಲ ಬದಲಾಗಿದ್ದಾನೆ, ಹೇಗೆಲ್ಲ ತನಗಾಗಿ ತನ್ನ ಪ್ರೀತಿಗಾಗಿ ಪ್ರಯತ್ನ ಮಾಡ್ತಿದ್ದಾನೆ ಎಂದು ತಿಳಿದು ಬೇರೇನೂ ಮಾತಾಡಲಿಲ್ಲ. ಎದ್ದು ಸೀದಾ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಎಂದವಳು ವಾಶ್ರೂಮ್ಗೆ ಹೋಗ್ತಾಳೆ. ವಿರಾಟ್ ಅವಳು ವಾಶ್ರೂಮ್ಗೆ ಹೋಗೋದನ್ನು ನೋಡಿ, ನಿನಗಾಗಿ ಏನು ಬೇಕಾದರೂ ಮಾಡ್ತೀನಿ ಶ್ರೀ, ಐ ವಿಲ್ ಪ್ರಾಮಿಸ್ ಯು. ಒಟ್ಟಿನಲ್ಲಿ ನೀನು ಖುಷಿಯಾಗಿ ನನ್ನ ಜೊತೆ ಇರಬೇಕು, ಅದೇ ನನಗೆ ಬೇಕಾಗಿರೋದು ಎಂದುಕೊಂಡ. ಇತ ಶ್ರೀ ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಸಮಯ ಯೋಚಿಸಿ, ಮೂಗು ಬಸವ ಥರ ಇದ್ದವರು ಮಾತಾಡಲಿ ಅಂತ ಆಸೆಪಟ್ಟೆ. ಇವರು ಮಾತಲ್ಲೇ ನನ್ನ ಕಟ್ಟಾಕ್ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ. ನನಗೆ ಇಲ್ಲಿ ನಿದ್ದೆ ಬಂದಿಲ್ಲ ಅನ್ನೋದಕ್ಕೆ ಇಷ್ಟೊಂದು ಮಾಡಿದ್ರ? ನಾನೆಲ್ಲಿ ಎಚ್ಚರಾಗಿ ಮನೆಗೆ ಹೋಗ್ತೀನಂತ ಬೆಲ್ಟ್ ಬೇರೆ ಹಾಕಿದ್ದಾರೆ ಎಂದವಳ ತುಟಿಯಲ್ಲಿ ಸಣ್ಣ ನಗು ಮೂಡಿತ್ತು. ಕ್ರೇಜಿ ಹಸ್ಬೆಂಡ್ ಎಂದು ತನ್ನ ಮುಖನ ನಾರ್ಮಲ್ ಮಾಡಿಕೊಂಡು ಹೊರ ಬಂದು ನೋಡಿದ್ಲು. ಅವನಿನ್ನು ಅವಳಿಗಾಗಿ ಕಾದಿದ್ದ. ಶ್ರೀ, ಯಾಕೆ ನಿದ್ದೆ ಬಂದಿಲ್ವಾ? ಏನಾದರೂ ನೋವಾಗ್ತಿದ್ಯಾ ಎಂದಳು ತಲೆ ಕಡೆ ನೋಡಿ. ವಿರಾಟ್, ಇಲ್ಲ, ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ಅಷ್ಟಿಲ್ಲ ಎಂದು ನೀನು ಒಬ್ಬಳೇ ಹೋಗಿದ್ದಲ್ಲ, ಅದಕ್ಕೆ ಎಚ್ಚರ ಆಗಿದ್ದೆ ಎಂದ. ಅವನ ಮಾತು ಕೇಳಿದ ಶ್ರೀ ಹುಬ್ಬು ಗಂಟಿಗೆ, ನಾನೇನು ಚಿಕ್ಕ ಮಗುನ ಭಯಪಡೋಕೆ? ನಾನು ಪೊಲೀಸ್ ಅನ್ನೋದನ್ನು ಆಗಾಗ್ಗೆ ನಿಮಗೆ ನೆನಪಿಸ್ಬೇಕು ಅಲ್ವಾ ಎಂದಳು ತುಸು ಸೊಕ್ಕಲ್ಲೇ. ವಿರಾಟ್ ಮನದಲ್ಲೇ, ಥತ್ ಇವಳೊಬ್ಳು ಅದೇ ಹೇಳಿದ್ದೆ ಹೇಳಿ ನನಗೆ ಹಿಂಸೆ ಕೊಡ್ತಾಳೆ. ಯಾವ ಗಂಡ ಆದರೂ ತನ್ನ ಪ್ರೀತಿ ಎಷ್ಟಿದೆ ಅಂತ ತೋರ್ಸೋಕ್ಕೆ ಇರೋ ದಾರಿ ಇಂಥವೇ ತಾನೆ. ಇವಳು ಪೊಲೀಸ್ ಅಂತ ನಿನ್ನ ಆಸರೆ ನನಗೆ ಬೇಡ ಅನ್ನೋ ಥರ ಹೇಳೇ ನನಗೆ ಶೇಪೌಟ್ ಮಾಡ್ತಾಳೆ. ಮುದ್ದು ಇಡಿಯಟ್ ಗರ್ಲ್ ಎಂದುಕೊಂಡು ಜೋರಾಗಿ ಉಸಿರು ಬಿಟ್ಟ. ವಿರಾಟ್ ಅಷ್ಟು ಜೋರಾಗಿ ಉಸಿರು ಬಿಟ್ಟಿದ್ದನ್ನು ಗಮನಿಸಿದ ಶ್ರೀ, ಯಾಕೆ ಹೀಗಿಷ್ಟು ಜೋರಾಗಿ ಉಸಿರು ಬಿಟ್ಟಿದ್ದು ಎಂದಳು. ವಿರಾಟ್, ಅಬ್ಬಾ, ನಾನು ಉಸಿರು ಬಿಟ್ಟರು ತಪ್ಪಾ? ಹೋಗ್ಲಿ ಬಿಡು, ಮೂಗು ಬಾಯಿಗೆ ಪ್ಲಾಸ್ಟರ್ ಹಾಕ್ತೀನಿ ಎಂದ. ಶ್ರೀ ತಕ್ಷಣ ಅವನ ಬಾಯಿ ಮೇಲೆ ಒಂದು ಕೊಟ್ಟೆ ಬಿಟ್ಲು. ವಿರಾಟ್, ಅಮ್ಮ ಯಾಕೆ ಹೊಡೆದೆ ಎಂದ ಮುಖ ಚಿಕ್ಕದು ಮಾಡಿ. ಶ್ರೀ, ಏನು ಬಾಯಿಗೆ ಬಂದಂತೆ ಒದರುತ್ತಿದ್ದೀರಾ? ಯಾವಾಗ ನೋಡು ಬಿದ್ರು ಮೋಟ್ರು ಹತ್ತೋ ಬಗ್ಗೆನೇ ಮಾತಾಡ್ತೀರಾ? ಆಗೊನ್ನೋರು ಯಾಕೆ ಐ ಲವ್ ಯು ಅಂತ ಹೇಳಬೇಕಿತ್ತು? ಇಲ್ದಿರೋ ಆಸೆನ ತೋರೋ ಥರ ಹೀಗೆ ಬೇಡದ ಮಾತುಗಳೇ ಸುಮ್ಮನೆ ಬಿತ್ಕೊಳ್ರಿ ಎನ್ನವಳು ಬೆಡ್ ಮೇಲೆ ಬಂದು ಮಲಗಿದ್ರೆ ವಿರಾಟ್ ಶಾಕ್ನಲ್ಲೇ ಅವಳನ್ನು ನೋಡಿ ಅವಳು ಬಂದು ಮಲಗಿದ ಮೇಲೆ ವಾಸ್ತವಕ್ಕೆ ಬಂದಂತೆ, ಶ್ರೀ ಏನಂದೆ ಎಂದ ಮೆಲ್ಲಗೆ. ಶ್ರೀ, ಬಾಯಿ ಮುಚ್ಕೊಂಡು ಬಿತ್ಕೊಳ್ರಿ ಅಂದೆ. ಸಾಕಾ? ಇನ್ನೂ ಏನಾದರೂ ಹೇಳಬೇಕಾ ಎಂದು ಮಿಡ್ನೈಟ್ನಲ್ಲಿ ಬೇಡ್ತಿರೋದಕ್ಕೆಲ್ಲ ಆನ್ಸರ್ ಕೊಡಬೇಕು ಎಂದು ಗೊಣಕೊಂಡ್ಳು. ವಿರಾಟ್ ಅವಳ ಮಾತನ್ನು ಇಗ್ನೋರ್ ಮಾಡಿ, ನಾನು ಕೇಳಿದ್ದು ಅದಲ್ಲ, ಏನೋ ಆಸೆ ಬಗ್ಗೆ ಹೇಳಿದೆ ಅಲ್ವಾ, ನಾನು ಇಲ್ಲಿರೋ ಆಸೆ ಹುಟ್ಟಿಸಿದ್ನಾ ನಿನಗೆ ಎಂದವನು ಸಣ್ಣಗೆ ನಕ್ಕು. ಹಾಗಾದರೆ ಈಗ ನಿನಗೆ ಯಾವ ಆಸೆ ಇದೆ ಹೇಳು, ಪ್ಲೀಸ್ ಪ್ಲೀಸ್ ಎಂದು ಅವಳ ಭುಜ ಹಿಡಿದು ಅಲುಗಾಡಿಸ್ದ. ಶ್ರೀ, ಅಪ್ಪ ಯಾಕೆ ಟಾರ್ಚರ್ ಮಾಡ್ತಿದ್ರಾ ಎಂದು ಅವನ ಕಡೆ ತಿರುಗಿದ್ರೆ ಅವನು ಕಣ್ಣರಳಿಸಿ, ಏನು ಆಸೆ ಇದೆ ಎಂದ. ಶ್ರೀ ಅವನನ್ನೇ ಒಮ್ಮೆ ಗುರಾಯಿಸಿ, ಎಲ್ಲ ಹೆಣ್ಣಿಗೂ ಏನಿರುತ್ತೋ ಅದೇ ನನಗೂ ಇರೋದು, ಈಗ ನನ್ನ ಮಲಗೋಗಿ ಬಿಡಿ, ನನಗೆ ತುಂಬ ಟಯರ್ಡ್ ಆಗಿದೆ ಎಂದಳು ಉಬ್ಬು ಗಂಟಿಕ್ಕಿ. ತಕ್ಷಣ ವಿರಾಟ್, ಸಾರಿ ಎಂದವನು, ಓಕೆ ನೀನು ಮಲಗು ಎಂದು ನಗುತ್ತಾ ಮನದಲ್ಲೇ, ಇವಳಿಗಿರೋ ಆಸೆ ಅಂದರೆ ಏನು? ಎಲ್ಲ ಹೆಣ್ಣಿಗೆ ಏನು ಆಸೆಗಳಿರುತ್ತೆ ಅಂತ ತಿಳ್ಕೊಂಡ್ರೆ ನನ್ನ ಶ್ರೀ ಮನಸ್ಸಲ್ಲೂ ಅದೇ ಇರುತ್ತೆ ಅಂತ ಗೊತ್ತಾಗುತ್ತೆ ಎಂದು ತನ್ನ ಫೋನ್ ತೆಗೆದವನು
ಫಸ್ಟ್ ಸರ್ಚ್ ಮಾಡಿದೆ ಗೂಗಲ್. ವಿರಾಟ್ ಅಲ್ಲಿದ್ದ ಇಷ್ಟೊಂದು ಲೀಸ್ಟ್ ನೋಡಿ, ಅಬ್ಬಾ ಇಷ್ಟೊಂದು ಲೀಸ್ಟ್ ಇದೆ, ಇದರಲ್ಲಿ ನನ್ನ ಶ್ರೀಗೆ ಯಾವ ಆಸೆ ಅಂತ ಹೇಗೆ ಹುಡ್ಕೋದು ಎಂದು ತನ್ನ ಗಲ್ಲಕ್ಕೆ ಕೈ ಕೊಟ್ಟು ಯೋಚಿಸ್ತಾ ಕೂತ್ಕೊಂಡ. ಶ್ರೀ ಒಮ್ಮೆ ವಿರಾಟ್ ಕಡೆ ತಿರುಗಿ ನೋಡಿ ಮೆಲ್ಲಗೆ ನಕ್ಕು, ಆಹಾ ಗೂಗಲ್ ಪ್ರಾಣಿ, ಇಷ್ಟು ಚಿಕ್ಕ ವಿಷಯಕ್ಕೂ ಗೂಗಲ್ ಮೊರೆ ಹೋಗೋ ಜೋಕುಮಾರ. ನಿನ್ನ ನಮ್ಮ ಮಾವ ಫಾರಿನಲ್ಲಿ ಇರಿಸಿ ತಪ್ಪು ಮಾಡಿಬಿಟ್ರು, ಅದಕ್ಕೆ ಬರೀ ಇಂಟರ್ನೆಟ್ ಮೊರೆ ಹೋಗೋದೆ. ಸ್ವಲ್ಪನಾದರೂ ತಲೆಗೆ ಕೆಲಸ ಕೊಡಲ್ಲ. ಒಂದು ಡೌಟ್ ಬಂದರೆ ಸಾಕು, ಗೋ ಟು ದ ಗೂಗಲ್ ಅಂತ ಹೋಗಿ ಸರ್ಚ್ ಮಾಡೋದೆ ಎಂದು ಈಗಿನ ಜನ್ರೇಷನ್ನು ಗೂಗಲ್ ಇವರ ಚಿಕ್ಕಪ್ಪ ಅನ್ನೋಗೆ ಅಡಿಕ್ಟ್ ಆಗಿದ್ದಾರೆ. ಹಿಂದಿನ ಕಾಲದಲ್ಲಿ ಇದ್ದವ್ರಿಗೆಲ್ಲ ಗೂಗಲ್ ಬಂದು ಅವ್ರಿಗಿರುವ ಡೌಟ್ನ ಕ್ಲಿಯರ್ ಮಾಡ್ತಿದ್ದ, ತಮ್ಮ ತಲೆಗೆ ಕೆಲಸ ಕೊಡ್ತಿದ್ರು ಎಂದು ತಲೆ ಕೊಡುವಿ ಇವತ್ತೆಲ್ಲ ಓದಿ ಒಂದಷ್ಟು ಲಿಸ್ಟ್ ಮಾಡಿ ನಾಳೆ ಅದನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡ್ತಾರೆ ಮಿಸ್ಟರ್ ವಿರಾಟ್ ವರ್ಧನ್ ಸಾಹೇಬ್ರು ಎಂದು ನಕ್ಕು ಹಾಗೆ ಕಣ್ಮುಚ್ಚಿದ್ಲು. ಇತ್ತ ಶ್ರೀ ಹೇಳಿದಂತೆ ವಿರಾಟು ಸುಮಾರು ವಿಷಯನ ಕಲೆಕ್ಟ್ ಮಾಡಿ ತುಂಬ ಲೇಟಾಗಿ ಮಲಗಿದ್ದ. ಬೆಳಿಗ್ಗೆ ಎದ್ದ ಹುಡುಗಿ ಕಣ್ಣಿಗೆ ಕಂಡಿದ್ದು ವಿರಾಟ್ ಪಕ್ಕದಲ್ಲಿ ಬಿದ್ದಿದ್ದ ದೊಡ್ಡ 2 ಶೀಟ್ಗಳು. ಶ್ರೀ ಅದನ್ನು ನೋಡಿದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಲಿಸ್ಟ್ ಮಾಡಿದ್ದ. ಹೆಣ್ಮಕ್ಳು ಆಸೆ ಪಡೋ ಥರ ಸೀರೆ, ಬಳೆ, ಒಡವೆ, ಕಾರ್ ಹೀಗೆ ತುಂಬ ಇದ್ದುದನ್ನು ನೋಡಿ ಶ್ರೀ ಮುಗುಳ್ನಗುತ್ತಾ, ಇದೇ ಗೂಗಲ್ ಉತ್ತರ, ಇದೇ 2 ನಿಮಿಷ ನಿಮ್ಮ ಕಣ್ಣು ಮುಚ್ಚಿ ನನಗೇನು ಇಷ್ಟ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿರುವ ನನ್ನ ಕೇಳಿ, ಆಗಲೇ ನಿಮಗೆ ಉತ್ತರ ಸಿಗುತ್ತೆ ಎಂದು ಅದನ್ನು ಅಲ್ಲಿಟ್ಟು ಹೊರಗೆ ಹೋಗ್ತಾಳೆ. ಅವಳು ಹಾಸ್ಪಿಟಲ್ನಿಂದ ಹೋಗಿ ಡ್ಯೂಟಿಗೆ ಜಾಯ್ನ್ ಆದಾಗ ಗೊತ್ತಾದ ವಿಷಯ ಅಂದರೆ ಅಕುಲ್ ಬೆಡ್ ಮೇಲಿಂದ ಕೆಳಗೆ ಬಿದ್ದು ಅವನ ಬಾಡಿಯಲ್ಲಿರುವಂಥ ಕೆಲವು ಮೂಳೆಗಳು ಮುರಿದಿವೆ ಎಂದು ತಿಳಿಯಿತು. ಶ್ರೀ ಅದನ್ನು ಕೇಳಿ ಶಾಕ್ನಲ್ಲಿ ತಾನವನ ಅರೆಸ್ಟ್ ಮಾಡಿದ ಮೇಲೆ ಬ್ಯಾಕ್ ಬೋನ್ ಫ್ರ್ಯಾಕ್ಚರ್ ಅಂತ ಡಾಕ್ಟರ್ ಡಯಾಗ್ನೋಸ್ಟಿಕ್ ಮಾಡಿದರು. ಅಂಥದ್ರಲ್ಲಿ ಇದೇಗೆ ಸಾಧ್ಯ, ಅವನಿಗೆ ಪ್ರಜ್ಞೆ ಬಂದಿತ್ತಾ ಎಂದು ಸೀದಾ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಲ್ಲಿ ಡಾಕ್ಟರ್ಗಳು ರಿಪೋರ್ಟ್ನ ತೋರಿಸಿದ್ರು. ಶ್ರೀ ವಿಷಯ ಕೇಳಿದಾಗ, ಯಾವಾಗಲೂ ಪ್ರಜ್ಞೆ ಬಂದಿದೆ, ಎದ್ದೇಳಕ್ಕೆ ಹೋಗಿ ಬಿದ್ದಿದ್ದಾರೆ ಅನಿಸುತ್ತೆ, ಗೌರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಅಷ್ಟು CCTVಗಳಿರಲಿಲ್ಲ ಅಂದರು. ಇದು ಡಾಕ್ಟರ್ಗಳ ಲೆಕ್ಕಾಚಾರ. ಆ ರಿಪೋರ್ಟ್ನ ಶ್ರೀ ಬೇರೆ ಆರ್ಥೋ ಸ್ಪೆಷಲಿಸ್ಟ್ ಹತ್ರ ಕೊಟ್ಟು ಅವರ ಉತ್ತರನೂ ಕೇಳಿದ್ಲು. ಆ ಡಾಕ್ಟರ್ ಶ್ರೀ ಕೊಟ್ಟಂಥ ರಿಪೋರ್ಟ್ನ ಸರಿಯಾಗಿ ಗಮನಿಸಿ, ಅಷ್ಟು ಈಸಿಯಾಗಿ ಹೀಗೆ ಬೋನ್ ಮುರಿಯೋಕ್ಕೆ ಸಾಧ್ಯ ಇಲ್ಲ, ಯಾವುದಾದ್ರೂ ಬೋನ್ ಮುರಿಯೋಕ್ಕೂ ಇಷ್ಟು ಪ್ರೆಷರ್ ಅಂತ ಇರುತ್ತೆ, ಸೊ ಇದನ್ನು ನೋಡಿದ್ರೆ ಯಾರಾದರೂ ರಾಡ್ ತಗೊಂಡು ಹೊಡೆದಿರೋದು ಅನಿಸುತ್ತೆ, ಈ ಮಿಡಲ್ ಎದೆ ಭಾಗಕ್ಕೆ ಯಾರೋ ಸರಿಯಾಗಿ ಇದರ ಬಗ್ಗೆ ತಿಳಿದವರೇ ಹೊಡೆದಿರೋದು ಎಂದು, ನೆಕ್ ಆಲ್ಮೋಸ್ಟ್ ಆಲ್ ಡ್ಯಾಮೇಜ್ ಆಗಿದೆ, ಅವರ ಪೂರ್ತಿನ ಬೆನ್ನಿನ ಮೂಳೆ ಅಲ್ಲಲ್ಲಿ ಕ್ರ್ಯಾಕ್ ಆಗಿದೆ, ಸರಿಯಾಗಿ ನೋಡಿದ್ರೆ ತುಂಬ ಬಾಕ್ಸಿಂಗ್ನಲ್ಲಿ ಪಾರಿಣ್ಯತೆ ಪಡೆದಿದ್ರೆ ಮಾತ್ರ ಇಂಥ ಹೊಡೆತನ ಹೊಡೆಯೋಕ್ಕೆ ಸಾಧ್ಯ ಅಂತ ಡಿಕ್ಲೇರ್ ಮಾಡಿದ್ರು. ಶ್ರೀ ಸ್ವಲ್ಪ ಯೋಚಿಸಿ, ಅಂದರೆ ಇದು ಕೆಳಗೆ ಬಿದ್ದಿದ್ದಕ್ಕೆ ಆಗಿಲ್ಲ ಎಂದು ಫೈನಲೈಸ್ ಮಾಡಿದ್ಲು. ಹಾಗೆ ಯೋಚಿಸಿದವಳು, ಒಂದು ನನ್ನ ಗಂಡ ಮಾಡಿದ್ದಾರೆ ಅಂತ ಥಿಂಕ್ ಮಾಡೋಣ ಅಂದರೆ ಅವರು ಇರುವ ಪರಿಸ್ಥಿತಿಗೆ ಇಷ್ಟು ಹೊಡೆಯೋಕ್ಕೆ ಆಗಲ್ಲ, ಅದು ಅಲ್ಲದೆ ವಿರಾಟ್ ಅವರು ಬಾಕ್ಸರ್ ಅಲ್ಲ ಎಂದು ಯೋಚಿಸಿ, ಅಂದರೆ ಈ ಶೃಂಗಾರ್ ಎದ್ರೆ ಯಾರಿಗೋ ತೊಂದರೆ ಕಾದಿದೆ ಅಂತ ತಿಳಿದು ಹೀಗೆ ಮಾಡಿರ್ಬೋದಾ ಎಂದು ಯೋಚಿಸಿದವಳು CCTV ಫುಟೇಜ್ಗಳನ್ನು ಹುಡುಕೋಕೆ ಶುರು ಮಾಡಿದ್ಲು. ಹಾಸ್ಪಿಟಲ್ ಒಳಗೆ 3-4 CCTV ಇರುವಂಥ ಗೌರ್ನಮೆಂಟ್ ಹಾಸ್ಪಿಟಲ್ ಅದು. ಪ್ರತಿ ರೂಮ್ಗೂ ಇಲ್ಲದ ಕಾರಣ ಹೇಗೆ ಹುಡ್ಕೋದು ಎಂದು ಅದೇ ಯೋಚನೆಯಲ್ಲೇ ಈಗಾಗಲೇ ಇರುವಂಥ CCTVನಲ್ಲಿ ಯಾರಾದರೂ ಸಂಶಯಾಸ್ಪದ ವ್ಯಕ್ತಿಗಳು ಸಿಗ್ತಾರಾ ಅಂತ ಯೋಚಿಸಿ ಒಮ್ಮೆ ಚೆಕ್ ಮಾಡಿದ್ಲು. ಎಲ್ಲ ನೋಡುವಾಗ ಒಂದು ದಿನದ CCTV ಕೇವಲ 10 ನಿಮಿಷ ಸ್ಕ್ರೀನ್ ಆಫ್ ಆಗಿರೋದನ್ನು ಶ್ರೀ ಕಣ್ಣಿಗೆ ಬಿತ್ತು. ಶ್ರೀ ಅದನ್ನೇ ಯೋಚಿಸುತ್ತಾ, ತುಂಬ ದಿನಗಳಿಂದ ಚಿತ್ರಾ ಅವರನ್ನು ನೋಡಿರದ ಕಾರಣ ಅವರ ಮನೆಗೆ ಹೋಗ್ತಾಳೆ. ದೀಕ್ಷಿತ್ ಕೂಡ ಡ್ಯೂಟಿ ಮುಗಿಸಿ ಅಲ್ಲಿಗೆ ಬಂದಿದ್ದ. ಚಿತ್ರಾ ಅವರು ವಿರಾಟ್ನ ನೋಡ್ಕೊಂಡು ಬಂದಾ ಎಂದು ಕೇಳಿದರು. ಶ್ರೀ ಹ್ಞೂ ಎಂದವಳು ಏನೋ ಯೋಚನೆಯಲ್ಲಿ ಇದ್ಲು. ದೀಕ್ಷಿತ್ ಅದನ್ನು ಗಮನಿಸಿ, ಶ್ರೀ ಯಾವುದೋ ಕೆಲಸದ ಮೇಲೆ ಹೋಗಿದ್ದಲ್ಲ, ಆಯ್ತಾ ಎಂದು ಕೇಳ್ದ. ಶ್ರೀ ಆಯಿತು, ಬಟ್ ಎಂದು ನೀನು ಆ ಶೃಂಗಾರನ ನೋಡೋಕೆ ಹೋಗಿದ್ರಾ ಎಂದು ಕೇಳಿದ್ಲು.
ದೀಕ್ಷಿತ್ಗೆ ಅವನ ಹೆಸರು ಕೇಳಿದ ತಕ್ಷಣ ಕುಡಿಯುತ್ತಿದ್ದಂಥ ಟೀ ನತ್ತಿಗತ್ತಿ ಈ ಇಲ್ಲಪ್ಪ ಎಂದ ಕೆಮ್ಮು. ಶ್ರೀ ಅದನ್ನು ನೋಡಿ ನಿಧಾನ ಎಂದವಳು. ಏನಿಲ್ಲ, ಅವನಿಗೆ ತುಂಬ ಪೆಟ್ಟಾಗಿದೆ, ಇವತ್ತು ನಾನು ಅಲ್ಲಿಗೆ ಹೋಗಿದ್ದೆ ಎಂದಳು. ಶ್ರೀ ಮಾತು ಕೇಳಿದ ದೀಕ್ಷಿತ್ಗೆ ನೆನಪಾಗಿದ್ದು ವಿರಾಟ್. ಅವನು ಶೃಂಗಾರು ಮರೆತಿದ್ದಂಥ ಮೆಮೊರಿನ ವಾಪಸ್ ಬರೆಸಿ ಏನೋ ಮಾಡಿದ ಅನ್ನೋದನ್ನು ನೆನೆದು ಆ ತಂಪು ಸಂಜೆಯಲ್ಲೂ ಬೆವರಿಳಿತು. ಶ್ರೀ ಅವನು ಅಷ್ಟು ನರ್ವಸ್ ಆಗಿದ್ದನ್ನು ಗಮನಿಸಿದ್ಲು. ಶ್ರೀ ಮಾತು ಮುಂದುವರಿಸುತ್ತಾ, ಯಾರೋ ಬೆನ್ನು, ನೆಕ್ಕು ಮತ್ತು ಮಿಡಲ್ ಹೆದೆ ಮೂಳೆ ಮುರಿದಿದ್ದಾರೆ. ಡಾಕ್ಟರ್ ಹೇಳೋ ಪ್ರಕಾರ ಅವನೇನಾದರೂ ಈಗ ಕಾನ್ಷಿಯಸ್ನಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಸಾಯಿಸಿ ಅಂತ ಬೇಡ್ಕೋಬೇಕಿತ್ತಂತೆ ಎಂದಳು. ಶ್ರೀ ಶೃಂಗಾರ್ ಬಗ್ಗೆ ಹೇಳುತ್ತಿದ್ರೆ ದೀಕ್ಷಿತ್ಗೆ ವಿರಾಟ್ ಗಂಭೀರ ಮುಖನೇ ನೆನಪಾಗಿ ಬೆವರ ಹನಿ ಜಾಸ್ತಿ ಆದವು. ಶ್ರೀ ಇದನ್ನೆಲ್ಲ ಗಮನಿಸಿ ನೇರವಾಗಿ ಅವನ ತಲೆಗೆ ತನ್ನ ಬಳಿ ಇದ್ದಂಥ ಗನ್ ಹಿಡಿದ್ಲು. ಚಿತ್ರ ಅವರು ಶ್ರೀ ಎಂದರು ಗಾಬರಿನಲ್ಲಿ. ದೀಕ್ಷಿತ್ತು ಬೆವರುತ್ತಾ, ಹೇ ಶ್ರೀ ಏನು ಮಾಡ್ತಿದ್ಯಾ ಎಂದ ತುಸು ಹೆದರಿಕೆನಲ್ಲಿ. ಶ್ರೀ ಗಂಭೀರವಾಗಿ, ಹೇಳು ಯಾಕೀಗ ಮಾಡಿದ್ರಿ ಎಂದಳು. ಅವನ ತಲೆಗೆ ಗನ್ನ ಇನ್ನಷ್ಟು ಒತ್ತಿ ಹಿಡಿದು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.